ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಜಾಮೂನ್ನ ಮಾಡೋಣ. ಇನ್ಸ್ಟೆಂಟ್ ಮಿಕ್ಸ್ ಇಲ್ಲದೇ ನಾವು ಇದನ್ನು ಮಾಡ್ಕೊಬೋದು. ಜಾಮೂನ್ ಪೌಡರ್ ಯೂಸ್ ಮಾಡ್ತಿಲ್ಲ ಅಂದ ಕೂಡಲೇ ಗೋಧಿ ಹಿಟ್ಟು ಅಂತ ಅಂದ್ಕೊಂಬೇಡಿ. ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಿಲ್ಲ. ನಾನು ಇವತ್ತು ಹೆಸರು ಬೇಳೆಯಿಂದ ಒಂದು ಜಾಮೂನ್ನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೆಸರು ಬೇಳೆ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ. ಮಾಮೂಲಿ ಜಾಮೂನ್ ಹೇಗಿರುತ್ತೆ ನೋಡಿ, ಅದೇ ಥರ ಇರುತ್ತೆ ಟೇಸ್ಟ್ ಕೂಡ. ನೀವು ಜಾಮೂನ್ ತಿನ್ನಬೇಕಾದ್ರೆ ಈ ಜಾಮೂನ್ ಹೆಸರು ಬೇಳೆಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಆ ಥರ ಇರುತ್ತೆ ಟೇಸ್ಟ್ ಮಾತ್ರ. ಮಾಮೂಲಿ ಜಾಮೂನ್ ಹೇಗಿರುತ್ತೆ ನೋಡಿ, ಅದೇ ಥರ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾಕ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ, ಹಾಗೆಯೇ ಸಾಫ್ಟಾಗಿ ಬಂದಿದೆ. ಒಳಗೆ ಗಟ್ಟಿ ಬಂದಿಲ್ಲ ಜಾಮೂನು. ಮಾಮೂಲಿ ಜಾಮೂನ್ ಹೇಗಿರುತ್ತೆ ನೋಡಿ, ಅದೇ ಥರ ಬಂದಿದೆ. ಹಾಗೆಯೇ ಈ ಜಾಮೂನ್ ಮಾಡೋದಕ್ಕೆ ಸಕ್ಕರೆನ ಯೂಸ್ ಮಾಡ್ತಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಜಾಮೂನ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಮನೇಲೇ 1 ಕಪ್ ಹೆಸರು ಬೇಳೆ ಇದ್ದರೆ ಸಾಕು. ಮನೇಲೇ ಈಸಿಯಾಗಿ ಮಾಡ್ಕೊಬೋದು. ಇನ್ಸ್ಟೆಂಟ್ ಮಿಕ್ಸ್ ಬೇಕು ಅಂತ ಏನೂ ಇಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವ ಬೌಲಲ್ಲಿ ತೋರಿಸ್ತೆ ನೋಡಿ, ಅದನ್ನು ಅಳತೆಗಂತ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಕಪ್ಪು ನಾನು ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಹುರ್ಕೊಬೇಕು. ಕಲರ್ ಚೇಂಜ್ ಆಗೋವರೆಗೂ ಏನೂ ಬೇಡ, ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. 1 ಕಪ್ ಹೆಸರು ಬೇಳೆಯಲ್ಲಿ ಎಷ್ಟೊಂದು ಜಾಮೂನ ನಾವು ಮಾಡ್ಕೊಬೋದು. ಇವಾಗ ನಾನು ಹೆಸರು ಬೇಳೆ ಹುರ್ಕೊಂಡಿದ್ದೀನಲ್ವ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಅದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೀರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಬೇಕು. ನಾನು ಮೊದಲಿಗೆ ಹೆಸರು ಬೇಳೆನ ತೊಳೆದು ಇಟ್ಕೊಂಡಿರಲಿಲ್ಲ, ಡೈರೆಕ್ಟಾಗಿ ಹಾಗೇ ಹಾಕ್ಕೊಂಡು ಹುರ್ಕೊಂಡಿದ್ದೆ. ಇವಾಗ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು 4ರಿಂದ 5 ಸಲ ಅದನ್ನು ಚೆನ್ನಾಗಿ ನೀರು ಚೇಂಜ್ ಮಾಡಿಕೊಂಡು ವಾಶ್ ಮಾಡ್ಕೊಬೇಕು. ಇವಾಗ ನೋಡಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮೊದಲಿಗೆ ನಾವು ಯಾವ ಕಪ್ಪಲ್ಲಿ ನಾವು ಹೆಸರು ಬೇಳೆನ ಹಾಕ್ಕೊಂಡಿದ್ವಿ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ ಹಾಕೋವಷ್ಟು ನೀರನ್ನು ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಕರೆಕ್ಟಾಗಿ 2 ಕಪ್ ನೀರನ್ನು ಹಾಕ್ಕೊಬೇಕು. ಇವಾಗ ನೀರು ಸಮೇತ ಹೆಸರು ಬೇಳೆನ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಜೊತೆನೇ ಹಾಕ್ಕೊಬೇಕಾಗುತ್ತೆ. ಕರೆಕ್ಟಾಗಿ 1 ಕಪ್ ಹೆಸರು ಬೇಳೆಗೆ 2 ಕಪ್ ನೀರನ್ನು ಹಾಕ್ಕೊಬೇಕು. ಇವಾಗ ಅದನ್ನು 3 ವಿಷಲ್ ಕೂಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಇನ್ನೊಂದು ಸೈಡಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರು ಹಾಗೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಅದನ್ನು ಮಾಮೂಲಿ ಪಾಕ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಜಾಸ್ತಿ ಏನು ಪಾಕ ಮಾಡ್ಕೊಬೇಕಂತ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ 3 ವಿಷಲ್ ಕೂಗಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಹೆಸರು ಬೇಳೆನ ನಾನು ಕೈಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹಿಟ್ಟು ಥರ ಆಗಬೇಕು ನಾವು ಅದನ್ನು ಪ್ರೆಸ್ ಮಾಡಿದ ಕೂಡಲೇ. ಇವಾಗ ಅದು ಆಗಿದೆ ಅಂತ ಅರ್ಥ. ಚೂರು ನೀರಿಲ್ಲ ನೋಡಿ, ಬರೀ ಹೆಸರು ಬೇಳೆ ಇದೆ. ಇವಾಗ ಅದನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನಾವು ನೀರು ಏನೂ ಹಾಕೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಗ್ರೈಂಡ್ ಮಾಡಬೇಕು ಇದನ್ನು. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹೆಸರು ಬೇಳೆ ಒಂಚೂರು ಇರಬಾರ್ದು, ಫುಲ್ಲು ಪೇಸ್ಟ್ ಥರ ಆಗಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಇದು ಮಾತ್ರ ಮೇಯ್ನು ಇಂಪಾರ್ಟೆಂಟು. ನೀವು ಇದನ್ನು ಹೇಗೆ ಮಾಡ್ತೀರಾ ಅದ್ರ ಮೇಲೆ ಜಾಮೂನ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಫುಲ್ಲು ನೈಸಲ್ಲಿ ರುಬ್ಕೊಬೇಕು. ಅದನ್ನು ನೀರು ಹಾಕಬಾರ್ದು. ಹಾಗೆಯೇ ಚೂರು ಹೆಸರು ಬೇಳೆ ಸ್ವಲ್ಪನೂ ತರಿ ತರಿ ಇಲ್ದಿರೋಂಗೆ ಇದನ್ನು ರುಬ್ಕೊಬೇಕು. ಇವಾಗ ಇದನ್ನೆಲ್ಲನೂ ಕೂಡ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದ್ಸಲ ಪ್ರೆಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ ಫುಲ್ಲು ಹಿಟ್ಟು ಥರ ಇದೆ, ಜಾಸ್ತಿ ಏನು ಹೆಸರು ಬೇಳೆ ಏನೂ ಇಲ್ಲ, ಫುಲ್ಲು ಸ್ಮೂತಾಗಿ ಗ್ರೈಂಡ್ ಆಗಿದೆ. ಇವಾಗ ಅದಕ್ಕೆ 3/4 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಬೇಕು. ಜಾಸ್ತಿ ಏನೂ ಬೇಕಾಗಿಲ್ಲ, ಒಂದು 3/4 ಕಪ್ ಹಾಕ್ಕೊಂಡ್ರೆ ಸಾಕು. ಯಾವ ಕಪ್ಪಲ್ಲಿ ನಾವು ಹೆಸರು ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಂಬಿಟ್ಟು ಮಾಮೂಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಹಿಟ್ಟನ್ನು ನೀರೇನು ಹಾಕಕ್ಕೆ ಹೋಗಬಾರ್ದು. ಮಾಮೂಲಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವಿ ಅದೇ ಥರ ಕಲಿಸ್ಕೊಳ್ಳೋದು. ನಾವು ಜಾಮೂನ್ ಹಿಟ್ಟು ಮಿಕ್ಸ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ. ನಾವು ಅಂಗಡಿಯಿಂದ ತಂದುಬಿಟ್ಟು ಪುಡಿನ ಮಿಕ್ಸ್ ಮಾಡಿದ್ರೆ ಹೇಗೆ ಕೈಗೆ ಸ್ವಲ್ಪ ಅಂಟ್ತಿರುತ್ತೋ, ಇದು ಕೂಡ ಹಾಗೆ ಅಂಟ್ತಿರುತ್ತೆ. ಅದಾದಮೇಲೆ ಅದಕ್ಕೆ ಒಂದೇ ಒಂದು ಸ್ಪೂನು ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಬೋದು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಬೇಕು. ಸ್ಮೂತಾಗಿ ಇರುತ್ತೆ. ಮಾಮೂಲಿ ನಾವು ಅಂಗಡಿಯಿಂದ ತರೋ ಪುಡಿ ಹೇಗಿರುತ್ತೆ ಜಾಮೂನ್ ಪುಡಿ, ಅದೇ ಥರ ಇದು ಕೂಡ ಆಗಿರುತ್ತೆ. ಇವಾಗ ಕ್ಲೀನಾಗಿ ನಾನು ಇದನ್ನು ನಾದ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಾಮೂಲಿ ಜಾಮೂನ್ನ ಹೇಗೆ ಮಾಡ್ಕೊಳ್ತೀವಿ ಉಂಡೆ ರೀತಿ, ಅದೇ ಥರ ಇದನ್ನು ಕೂಡ ಮಾಡ್ಕೊಳ್ಳೋದು.
ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಬೇಕಾದರೂ ಕೂಡ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಣ್ಣನೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡ ಬೇಕಾದರೆ ಅದೇ ಥರ ಮಾಡ್ಕೊಬೋದು. ನಾನು ಈ ರೀತಿ ಸಣ್ಣನೇ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ವ, ಈ ಥರ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ಥರ ಉಂಡೆನ ಮಾಡ್ಕೊಬೇಕು. ನಾವು ಎಣ್ಣೆ ಹಾಕಿದ ಮೇಲೆ ಕೈಗೆ ಅಂಟೋದಿಲ್ಲ. ಮಾಮೂಲಿ ಜಾಮೂನ್ ಮಿಕ್ಸ್ ಥರನೇ ಇದು ಕೂಡ ಆಗಿರುತ್ತೆ. ನಾನು ಇವತ್ತು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸಕ್ಕರೆ ಕೂಡ ಹಾಕಿ ಮಾಡ್ಬೋದು. ಆದರೆ ಏನಂದರೆ ಹೆಲ್ದಿಯಾಗಿ ಬೇಕು ಸ್ವಲ್ಪ ಅಂತ ಹೇಳಿದ್ರೆ ಬೆಲ್ಲ ಹಾಕಿ ಮಾಡ್ಬೋದು. ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ, ಏನೂ ಗೊತ್ತೇ ಆಗೋದಿಲ್ಲ. ನೀವು ಬೆಲ್ಲನ ಯೂಸ್ ಮಾಡಿ ಒಂದ್ಸಲ ಜಾಮೂನ್ನ ಮಾಡಿ. ಈ ಜಾಮೂನ್ ಅಂತ ಅಲ್ಲ, ಮಾಮೂಲಿ ಅಂಗಡಿಯಿಂದ ತರೋ ಪ್ಯಾಕೆಟ್ ಜಾಮೂನು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದಿಂದ. ಇವಾಗ ಎಲ್ಲನೂ ಕೂಡ ಇದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಒಂದು 30 ಮೇಲೆ ಉಂಡೆಗಳಾಗುತ್ತೆ. ಅಂದರೆ ಜಾಮೂನ್ 30 ಮೇಲೆ ಆಗುತ್ತೆ. 1 ಕಪ್ ಹೆಸರು ಬೇಳೆಯಿಂದ ನಾನು ಸ್ವಲ್ಪ ಉಂಡೆ ಬೇಗ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕಂತ ಸ್ವಲ್ಪ ಬೇಗ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ಇನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ಇವಾಗ ನಿಮಗೆ ತೋರಿಸ್ತಾ ಇರೋದು. ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡು ಮಾಮೂಲಿ ಜಾಮೂನ್ನ ಹೇಗೆ ಫ್ರೈ ಮಾಡ್ಕೊಳ್ತೀವಿ ಆಯಿಲಲ್ಲಿ, ಸೇಮ್ ಇದು ಕೂಡ ಅದೇ ಥರ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಂದರೆ ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಮಾಮೂಲಿ ಜಾಮೂನ್ ಹೇಗೆ ಬರುತ್ತೆ ಅದೇ ರೀತಿ ಇದು ಕೂಡ ಬಂದಿದೆ. ಇವಾಗ ನಾನು ಎಣ್ಣೆಯಿಂದ ತೆಕ್ಕೊಂಬಿಟ್ಟು ಡೈರೆಕ್ಟು ಬಿಸಿ ಇದ್ದಾಗಲೇ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಮೂನು ಎಣ್ಣೆಯಿಂದ ತೆಗ್ದಿದ ತಕ್ಷಣ ಪಾಕಕ್ಕೆ ಹಾಕ್ಕೊಂಡ್ರೆ ಬಿಸಿ ಇರುತ್ತಲ್ವ, ಪಾಕ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಪಾಕಕ್ಕೆ ನಾವು ಬಿಸಿ ಇದ್ದಾಗಲೇ ಹಾಕ್ಕೊಬೇಕು. ಇವಾಗ ನಾನು ಎಲ್ಲ ಜಾಮೂನ್ನ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಗಂಟೆ ಸಾಕು. ಫುಲ್ಲು ಪಾಕ ಕೂಡ ಜಾಮೂನಿಗೆ ಇಟ್ಕೊಂಡಿರುತ್ತೆ. ಜಾಸ್ತಿ ಹೊತ್ತು ಪಾಕ ಇಟ್ಕೊಳ್ಳೋದಕ್ಕೆ ಏನು ತೊಗೊಂಡಿರಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.